ಸುರೇಶ ಹೊಲ್ತಾ ಹೋಗೋನೆ ಸಾನೇ ಕೆಲಸ ಇರ್ತದೆ, ಮುಗಿಸ್ಕೊ ಬರೋದು ಹೊಸಿ ತಡ ಆಯ್ತದೆ. ಸುಮ್ಕಿರು, ಅಳಬೇಡ ನೀನು. ಹಂಗತ್ರ ನನ್ನ ಕೈ ನೋಡೋಕ್ಕಾಗಕ್ಕಿಲ್ಲ, ಒಂಥರ ಆಯ್ತದೆ. ಯಾಕೆ ಹಿಂಗೆ ಹೇಳ್ಕೊಂಬತ್ತಿದ್ಯಲ್ಲ? ಸುಮ್ಕಿರು, ಅವ್ವ ಮತ್ತೆ ಅಮ್ಮವರು ಇತ್ಲಾಗೆ ಬರ್ತವ್ರೆ. ಅಲ್ಲ, ನನಗೆ ಸುಳ್ಳು ಹೇಳಿ ಯಾಕೆ ಒಬ್ಳೆ ಬಂದ್ಬಿಟ್ಟೆ? ಮತ್ತೇನ್ ಮಾಡ್ಲಿ, ನನ್ನ ಕಷ್ಟ ಒಬ್ರಾರು ಅರ್ಥ ಮಾಡ್ಕೋಬೇಕಲ್ಲ. ಅವ್ರನ್ನ ಮಾತಾಡ್ಸವ ಅಂತ ಬಂದ್ರೆ ಒಳ್ಳೆ ನಾನು ಕಳ್ತನ ಮಾಡ್ತಿದ್ದೀನಿ ಅನ್ನೋ ಥರ ಹೇಳ್ಕೊಂಬಂದ್ಬಿಟ್ಟಲ್ಲ. ಈಗ ನಾನಂತೂ ಹೋಯ್ತೀನಿ. ನಿಮ್ಮವ್ವ ಮತ್ತೆ ಅಮ್ಮವ್ರು ಅದು ಏನು ಮಾಡ್ತಾರೋ ನಾನು ನೋಡೇ ಬಿಡ್ತೀನಿ. ನೋಡು, ನಿನಗೆ ಏನು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ನನ್ನನ್ನಂತೂ ನನ್ನ ಅವ್ವ ಸಾಯಿಸೇ ಬಿಡ್ತಾಳೆ. ಅಲ್ಲ, ನಿನಗೆ ಆ ಕೋಣಕ್ಕಿಂತ ಹೊರಗೆ ಬರಬೇಡ ಅಂತ ಹೇಳಿದ್ನಲ್ಲ, ಮತ್ತ್ಯಾಕೆ ನೀ ಬಂದೆ? ನನ್ನ ಸಾಯಿಸ್ಬೇಕು ಅಂತ ಮಾಡಿದ್ಯಾ? ತೆಪ್ಪಾತು, ವಾಪ ಮಾಡ್ಕೋಬೇಡ. ಜಮುನಾ, ಈಗ ನಿಮ್ಮ ಅವ್ವ ಮತ್ತೆ ಅಮ್ಮವರು ಹೊಂಟೋಗಿರ್ತಾರೆ ಅನ್ಸ್ತದೆ. ಬಾ, ಅವ್ರನ್ನ ಹೋಗಿ ಮಾತಾಡ್ಸವ. ನಿನ್ನೂ ಪರಿಚಯ ಮಾಡಿಸ್ತೀನಿ, ನಡಿ ಬಾ. ಅದೇನ್ ಹಂಗ್ ನೋಡಿಯಾ? ಬಾ. ದೇವ್ರೆ, ಎಲ್ಲಿ ಹೊಂಟೋಗವ್ರೆ ಇವನು? ನೋಡ್ದೆ ಜಮುನಾ, ಎಲ್ಲ ಹೋಗವ್ರೆ. ನೀ ಯಾಕೆ ಹಿಂಗ್ ಮಾಡ್ದೆ? ನಾನು ಏಟೊಂದ್ ದಿನ ಆದ್ಮೇಲೆ ಅವ್ರ ಇದ್ ಕಡೆ ಬಂದಿದ್ದೆ. ಬೇಡ ಮಲ್ಲಿ, ಅವ್ರು ಸಿಗ್ತಾರೆ, ಅವ್ರು ಸಿಕ್ಕೇ ಸಿಗ್ತಾರೆ. ಅದಂಗೆ ಹೇಳ್ತೀಯಾ? ದಡ್ಡಿ, ಅದಂಗೆ ಹೇಳ್ತೀಯಾ ಅಂದ್ರೆ ಬಲ್ಗಡೆಯಿಂದ ನೀ ಹೂ ಬಿದ್ದಿದ್ ನೋಡ್ಲಿಲ್ವಾ? ಅದು ದ್ಯಾವ್ರ ಮರ. ಆ ಮರದಾಕಿಂದ ಹೂ ಬಿದ್ದೈತೆ ಅಂದ್ಮ್ಯಾಕೆ ನೀನು ಅನ್ಕೊಂಡಿದ್ದು ಯಾವುದೇ ಕಾರಣಕ್ಕೂ ಆ ಕೋಣೆಯಿಂದ ಬಿಡಬಾರ್ದು ಅಂತ. ನೀವು ಯಾವಾಗಲೂ ನನ್ನ ಜಮನಿಗೆ ಎದುರಿಸ್ತಾನೆ ಇರ್ತೀರಲ್ಲ. ಹುಚ್ಚ ಬಾಯಿ, ನನಗೆ ಹೇಳ್ದ ಕೇಳ್ದ ಇಲ್ಲಿ ಬಂದಿದ್ದು ಅಂತಯ್ಯ ನಾನು ನೆನಪು ನಿಂತ್ಕೊಂಡು ಮಾತಾಡ್ತಿದ್ಯಾ? ಹುಟ್ಲಿಲ್ಲ ಅನ್ಕೊಡ್ತೀನಿ ಆಟಯ್ಯ. ಅವ್ವ, ನಂದೇನ್ ತಪ್ಪೈತೆ? ಬೇಡ ಜಮನಿ, ನನ್ನ ಪಿತ್ತ ನೆತ್ತಿಗೆ ಬೇಡ. ನಾ ಏನ್ ಮಾಡ್ತೀನೋ ಹೇಳಕ್ಕಾಗಕ್ಕಿಲ್ಲ. ಇನ್ನೊಂದು ಕಿತ ಈ ಕೋಣೆ ಬಿಟ್ಟು ಆಚೆಗೆ ಹೋಗಿ ನೋಡಮ್ಮಿ, ಕಾಲು ಮುರಿದಾಕ್ಬಿಡ್ತೀನಿ ನಿನಗೆ. ಯಾಕೆ ನಾನೇ ಕೋಣೆ ಬಿಟ್ಟು ಹೋಗ್ಬಾರ್ದು? ಓ ವೈದ್ಯ, ಹೋಗು. ನಿನ್ನ ಸುರೇಶ ಅವನಲ್ಲ, ಸಾವುಕಾರಿಗೆ ಹೇಳಿ ಅವನನ್ನ ಕೆಲಸದಿಂದ ತೆಗೆಸ್ಬಿಡ್ತೀನಿ. ಹೋಗು. ಕೆಲಸದಿಂದ ತೆಗೆಸ್ತೀರಾ? ಯಾಕೆ? ಯಾಕೆ ಅಂದ್ರೆ ಕೆಲಸದ ಅವನೇನ್ರು ಎಲ್ಲ ಬಿಟ್ಟು
ಕೊಟ್ಟು ಊರ್ ಸುತ್ತ ಬಂದ್ರೆ ಸಾವುಕಾರರಿಗೆ ಇಷ್ಟ ಆಗಕ್ಕಿಲ್ಲ. ಒಂದ್ಸರಿ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು. ನಿನ್ ಗಂಡನ ಕೆಲಸ ಹೋಯ್ತದೆ ನೋಡು, ಚುರ್ರ ಅಂತದೆ, ಆಗ ನಿನಗ್ ಗೊತ್ತಾಯ್ತದೆ ಬಿಡು. ಬ್ಯಾಡ, ಹಂಗೆಲ್ಲ ಕೆಲಸದಿಂದ ತೆಗಿಸ್ಬೇಡಿ. ಹಂಗ್ ಬಾ ದಾರಿಗೆ, ಹಿಡ್ಕಾಕ್ತಿವಿ, ಹಿಡ್ಕ. ತೆಪ್ಪಾಯ್ತಂತ ಕೇಳ್ಕ. ತೆಪ್ಪಾತು. ಹಂಗ್ ಬಾ ದಾರಿಗೆ. ಏ ಜವನಿ, ನಿನಗೂ ಹೊಸಿ ವಿಚಾರಿಸ್ಕೊಳ್ಳೋದೇ ನಡಿಯೇ. ಅಯ್ಯ, ಏನ್ ಮಕ್ಕ ನೋಡ್ಕೆ ನಡಿಯ. ಅವ ಬಿಡವ, ಅವ ಮಲ್ಲೆ ತೆಗೆದು ಬಿಟ್ಬಿಡ್ತೀನಿ. ನಿಂತ್ಕೋ. ಆ ಮರತಾವ ಏನ್ ನಡೀತು? ಏನ್ ನಡೀತು ಅಂದ್ರೆ ಏನವ? ಏನವ್ವ, ಅವಳ ಹತ್ರ ಆ ಹೂನಾರದ ಬಗ್ಗೆ ಏನೋ ಹೇಳ್ತಿದ್ದಲ್ಲ, ಏನದು? ಅದಾ ಅವ, ಏನಾಯ್ತು ಗೊತ್ತಾ? ಆ ಕಡೆಯಿಂದ ಮಲ್ಲಿ ನಡ್ಕೊಂಡ್ ಬರ್ತಾ ಇದ್ಲಾ, ಈ ಕಡೆ ಶ್ರೀಕಾಂತ್ ಸಾಹೇಬ್ರು ಕೊಳ್ಳುತ್ತಾ ಕೂತಿದ್ರ. ನಡು ಮಧ್ಯಕ್ಕೆ ಏನೈತೆ ಹೇಳು? ನಡು ಮಧ್ಯಕ್ಕೆ ಏನೈತೆ? ಏ ದ್ಯಾವ್ರ ಮರ ಕಣವ. ಅವ್ವ, ನಾನು ನೋಡ್ತಾನೆ ಇವ್ನಿ. ಮಲ್ಲಿ ಶ್ರೀಕಾಂತ್ ಸಾಹೇಬ್ರನ್ನ ನೋಡ್ಕೊಂಡು ಬರ್ತಾನೆ ಅವಳೆ. ಶ್ರೀಕಾಂತಣ್ಣ ಕೊಳಲು ಊದ್ತಾನೆ ಅವ್ರೆ. ಅವ್ವ, ಅವಾಗೇನಾಯ್ತು ಗೊತ್ತಾ? ದ್ಯಾವ್ರ ಮೇಲೆಯಿಂದ, ಅದು ಬಲ್ಗಡೆಯಿಂದ ಹೂ ದೊಪ್ಪಂತ ಬಿದ್ದೇ ಬಿಡದ. ಅದಕ್ಕೇನು, ಏನ್ ಆಕಾಶ ಬಿತ್ತೆ? ಹಂಗಲ್ಲವ, ಸೌಕಾರ ಮನೇಲಿ ಹೇಳೋಕಿಲ್ವಾ, ಆ ಮರ ಮುತ್ತಜ್ಜನ ಕಾಲದ್ದು, ಅದು 100 ವರ್ಷದಿಂದ ಐತೆ ಅಂತ. ಅದು ದ್ಯಾವ್ರಿದ್ದಂಗೆ ಅದಕ್ಕೆ ಬೋ ಶಕ್ತಿ ಐತೆ ಅಂತಾರೆ. ಅವ್ವ, ಹೂನಾರ ಬಿದ್ರೆ ಸುಪ್ಸಕ್ನ ಅಂತಾರೆ. ಅದು ಅಲ್ಲದೆ ಅವ್ರಿಬ್ರ ನಡುವೆ ಹೂನಾರ ಬಿದ್ದೈತೆ ಅಂದ್ರೆ ಅವ್ರಿಬ್ರಿಗೂ. ಅಯ್ಯ, ಅದೆಲ್ಲ ಪುರಾಣದಾಗ ನಡೀತದೆ ಕಣವ, ದಿಟ ಆಗಕ್ಕಿಲ್ಲ, ತಿಳ್ಕೊ. ಆಹಾ, ಊರ್ ಜನ ಎಲ್ಲ ಹೇಳೋದು ಅದು ಸುಳ್ಳ? ಸಾಕ್ ನಿಲ್ಸು. ಜಮುನಿ, ಅಲ್ಲಿ ನಡೆದಿಸಿಯ ಇಲ್ಲಿಗೆ ಬಿಟ್ಬಿಡ್ಬೇಕು. ಇದನ್ನ ಯಾರಿಗಾರ ಹೇಳ್ದೆ ಅಂದ್ರೆ ಸಾಯಿಸ್ಬಿಡ್ತೀನಿ. ಕಾಲ್ ಮುರಿದು ಕೈ ಕೊಡ್ತೀನಿ. ನೀನು 32 ಅಂದ್ರೆ ಉದುರಿಸ್ಬಿಡ್ತೀನಿ. ಯಾಕೆ ಬರ್ತಾರೆ ಅಂತ ಬಿಕ್ಸಾಕಿ ಹಂಗ್ ನಿಂತವಳೆ. ಆಹಾ, ಸುಬಸಕನ ಅಂತೆ, ಸುಬಸಕ್ನ ಒಟ್ಟು ಯಾವ ನೋಡಾಗೆ ಬಂದ್ಬಿಟ್ಲಿ. ಅಲ್ಲಿ ನೋಡಿ, ಯಾಕೆ ಹಂಗ್ ನಿಂತ್ಕೊಬಿಟ್ಟೆ? ಕಣ್ ಗುಡ್ಡೆ ಕಿತ್ತಾಕ್ಬಿಡ್ತೀನಿ ನೋಡಿ. ಆಯ್ತು. ಸರಿಯಾಗಿ ಕೊಟ್ಟೋಯ್ತು. ಡಿಸಿಗಳನ್ನು ಒಂದೇ ಥರ ಅನ್ಕೊಂಡ್ಬಿಟ್ಟಿದ್ಯಾ ನೀವು? ಬಹದ್ದೂರ್ ವಂಶ ಅಂತ ಒಂದು ಹೆಣ್ಮಗುನ ಐಟಮ್ ಅಂತ ಕರಿತೀಯಲ್ಲ, ನಾಚಿಕೆ ಆಗಲ್ಲ ನಿನಗೆ? ಐ ಸೆಡ್ ಗೆಟ್ ಔಟ್. ಬಹದ್ದೂರ್ ಲೋಹಿತಾಶ್ವ ಅವರಿಗೆ ಈ ಕಾಂಟ್ರಾಕ್ಟ್ ಆಗಿದೆ. ನಾನು ಹೇಳ್ದಂಗೆ ನೀನು ಮಾಡಿಲ್ಲ. ಏನೋ ನೀನು ತಲಾಟೆ ನಡೆಸಿದ್ಯಾ. ಏನ್ ನಡೀತು ಮಗಳು? ಏನು ಅನಿಷ್ಟನೋ ಏನು, ಕಾಲ್ ಇಟ್ಟಿದ ತಕ್ಷಣ ವ್ಯವಹಾರ ಎಲ್ಲ ಹಾಳಾಗೋಯ್ತು. ಏಯ್, ಆ ಹುಡುಗಿಯಿಂದ ನಮಗೆ ಯಾವ ಉಪಯೋಗನೂ ಇಲ್ಲ.
ಅವಳು ಇಲ್ಲಿದ್ದರೆ ನಮಗೆ ತೊಂದರೆ. ಅಪ್ಪ ಬೇರೆ ಕೆಂಡ ಕಾರ್ತಾ ಇದ್ದಾರೆ. ಅವರೇನಾದರೂ ಆ ಹುಡುಗಿನ ನೋಡಿದರೆ ಆಮೇಲೆ ಕತೆ ಅಷ್ಟೇ. ಮೊದಲು ಅವಳು ಇರೋದಕ್ಕೆ ಬೇರೆ ವ್ಯವಸ್ಥೆ ಮಾಡು, ಆಮೇಲೆ ನೋಡ್ಕೊಂಡ್ರೆ ಆಯಿತು ಮುಂದೆ ಏನು ಮಾಡಬೇಕು ಅಂತ. ಏನೋ ಸರಿ. ಅಮ್ಮ, ನಿನಗಂತೂ ಮಾಡಕ್ಕೆ ಬೇರೆ ಕೆಲಸ ಇಲ್ಲ, ಅದಕ್ಕೆ ನನ್ನನ್ನು ಹೇಳ್ಕೊಂಡು ಬರ್ತಾ ಇದೆಯಾ? ಹಾಗೆಲ್ಲ ಹೇಳಬಾರ್ದು ಶ್ರೀಕಾಂತ. ಕರಿತಿರೋದು ನಿಮ್ಮಪ್ಪ, ಬೇಗ ಬಾ. ನಾನು ಯಾಕಮ್ಮ ಬರಬೇಕು? ನನಗೆ ಇಷ್ಟ ಇಲ್ದಿರೋದು ಏನಾದರೂ ಮಾಡಕ್ಕೆ ಹೇಳ್ತಾರೆ, ನಾನು ಮಾಡಲ್ಲ ಅಂದರೆ ಕೋಪ ಮಾಡ್ಕೋತಾರೆ. ಬರೀ ಇಷ್ಟೇ ಆಗೋಯ್ತು. ನೋಡು, ಅಪ್ಪ ಅಮ್ಮ ಏನು ಮಕ್ಕಳ ಮೇಲಿನ ದ್ವೇಷ ಕೇಳ್ತಾರಾ? ನಾವು ಒಪ್ಕೊತೀನಿ ನಿಮ್ಮಪ್ಪಂಗೆ ಸರ್ ಅಂತ ಕೋಪ ಬರುತ್ತೆ ಅಂತ. ಹಾಗಂತ ಅವ್ರು ಕರೆದಾಗ ಹೋಗದೆ ಇರೋಕ್ಕಾಗತ್ತಾ? ಆಗ ಅವರು ಇನ್ನೂ ಕೂಗಾಡಲ್ವಾ? ನೋಡು, ಏನೋ ಕೆಲಸ ಇರುತ್ತೆ, ಅದಕ್ಕೆ ಕರೆದಿದ್ದಾರೆ. ಆಮೇಲೆ ಮೊದಲೇ ಗುರ್ರಂತಿದ್ದಾರೆ. ಅವ್ರು ಏನೇ ಹೇಳಿದ್ರು ತಿಟ್ಟಿಕ್ ಪಿಟ್ಟಿಕ್ ಅಂದೆ ಒಪ್ಕೊ. ನೀನೊಂದು ದೊಡ್ಡ ರಂಪ ಮಾಡಬೇಡ. ಒಟ್ಟಿನಲ್ಲಿ ಈ ಮನೇಲಿ ಎಲ್ಲರೂ ನೆಮ್ಮದಿಯಾಗಿರ್ಲಿ ಅನ್ನೋದೇ ನನ್ನ ಆಸೆ. ನೀನು ಯಾವಾಗಲೂ ನನಗೆ ಹೇಳ್ತೀಯ, ಹೋಗಿ ಅವ್ರಿಗೆ ಹೇಳು. ನಾಯಿ ಥರ ನಡೆಸ್ಕೋತಾರೆ. ನನಗೂ ಶಂಕರಂಗೂ ಯಾವ ವ್ಯತ್ಯಾಸನೂ ಇಲ್ಲ. ನಿಮ್ಮ ಅಪ್ಪನ ಹಠ ಗೊತ್ತಿದ್ದು ಹೇಳಿದ್ದನ್ನೇ ಹೇಳ್ತಾ ಇದೆಯಲ್ಲ, ನೀನೇ ಯಾಕೆ ಹೊಂದ್ಕೊಂಡು ಹೋಗಬಾರ್ದು ಅವ್ರ ಜೊತೆ? ಏನು ವಿಷಯ? ಅಪ್ಪ ಎಲ್ಲರನ್ನೂ ಕರೆದಿದ್ದಾರಂತೆ. ಯಾಕೆ? ಯಾರಿಗೆ ಗೊತ್ತು? ಅಮ್ಮ ಕರ್ಕೊಂಡು ಬಂದೆ. ಅದು ಸರಿ, ನೀನು ಯಾಕೆ ಟೆನ್ಷನಲ್ಲಿದೆಯಾ? ಇಲ್ಲಪ್ಪ, ನನಗೇನೂ ಆಗಿಲ್ಲ. ಇಲ್ಲ, ಏನೋ ವಿಷಯ ಇದೆ. ಅಪ್ಪ ಎಲ್ಲರನ್ನೂ ಕರೆದಿದ್ದಾರೆ, ನಿನಗೆ ಗೊತ್ತೇ ಇಲ್ಲ ಅಂತಿದ್ಯಾ? ಏನ್ ಸಭೆನ ಅಲ್ಲೇ ಮುಗಿಸ್ತೀಯೋ ಇಲ್ಲ ಅವ್ರಿಬ್ಬರನ್ನ ಇಲ್ಲಿ ಕರ್ಕೊಂಡು ಬರ್ತೀಯೋ? ಶೋಕಿ ಮಾತ್ರ ಮಾಡಕ್ ಬರುತ್ತೆ, ಹುಚ್ಚದ ಅಪ್ಪನಿಗೆ ಮರ್ಯಾದೆ ಕೊಡಕ್ಕಾಗಲ್ವಾ? ಕರ್ಕೊಂಡ್ ಬಾ ಬೇಗ. ಓದ್ಕೊಳ್ಳಿ, ನಿಮ್ಮನೇಲಿ ನಿಮಗೆ ಉಪಚಾರ ಏನು? ಜೋಯಿಸ್ರು ಬರ್ತಿದ್ದಾರೆ ನಿಮಗೆ ಪೂಜೆ ಮಾಡೋದಕ್ಕೆ. ನಮಸ್ಕಾರ ನೀಲ್ಕಂಠರಾಯರಿಗೆ. ಕೂತ್ಕೊಳ್ಳಿ ಜೋಯಿಸ್ರೆ. ಜೋಯಿಸ್ರೆ, ಜಾತಕ ನೋಡಿ. ಈ ಬಹದ್ದೂರ್ ವಂಶಕ್ಕೆ ಗಂಡು ಸಂತಾನ ಇದೆಯೋ ಇಲ್ವೋ ಸರಿಯಾಗಿ ನೋಡಿ ಹೇಳಿ. ಆಯ್ತು ರಾಯರೇ, ನೋಡ್ತೀನಿ.
ರಾಯರೇ, ನಿಮ್ಮ ವಂಶಕ್ಕೆ ಪುತ್ರ ಯೋಗ ಇದೆ. ನಿಮ್ಮ ವಂಶನ ಉದ್ಧಾರ ಮಾಡೋದಕ್ಕೆ ರಾಜಯೋಗ ಇರತಕ್ಕಂಥ ಗಂಡು ಮಗು ಹುಟ್ಟುತ್ತೆ. ಆದ್ರೆ ಈಗ ಅದು ಆಗ್ಲಿಲ್ವೇ? ಜೋಯಿಸ್ರೆ, ಈಗಲೂ ನನಗೆ ಅಂತ ಅವಕಾಶ ಸಿಕ್ಕಿದ್ರೆ 12 ಜನ ಗಂಡು ಮಕ್ಕಳನ್ನ ಹುಟ್ಟಿಸ್ತೀನಿ. ಏನು ಇಲ್ಲೋಡು, ನಿನ್ನ 2 ಗಂಡು ಮಕ್ಕಳಿಂದ 1 ಗಂಡು ಮಗು ಕೊಡಕ್ಕಾಗಿಲ್ಲ ನನಗೆ. ಇವರಿಂದ ಒಬ್ಬ ಕಿಲುಬು ಕಾಸಿನ ಮನುಷ್ಯ ಎಲ್ಲರ ಎದುರುಗಡೆ ನನಗೆ ಅವಮಾನ ಮಾಡ್ದ.